ಆಗ್ತಾ ಇದೆ. ಒಟ್ಟು ಹಿಜಾಬ್ ಸಂಬಂಧಿತ 6 ರಿಟ್ ಅರ್ಜಿ ವಿಚಾರಣೆ ಇವತ್ತು ಹೈಕೋರ್ಟ್ನ ತ್ರಿಸದಸ್ಯ ಪೀಠದಲ್ಲಿ ಆಗ್ತಾ ಇರೋದು. ಒಟ್ಟು 6 ರಿಟ್ ಅರ್ಜಿ ಇರೋದ್ರಿಂದ ಇವತ್ತೇ ತೀರ್ಪು ಬರುವಂತ ಚಾನ್ಸಸ್ ಸ್ವಲ್ಪ ನಿರೀಕ್ಷೆ ಮಾಡಬಹುದಾ ಇಲ್ವಾ ಗೊತ್ತಿಲ್ಲ. ಯಾಕಂದ್ರೆ ಹೈಕೋರ್ಟ್ನ ವಿವೇಚನೆಗೆ ಬಿಟ್ಟಿದ್ದು ಏನ್ ಬೇಕಾದ್ರೂ ಹೇಳ್ಬೋದು. ಆದ್ರೆ 6 ರಿಟ್ ಅರ್ಜಿ ಇರೋದ್ರಿಂದ ಸೊ ಎಲ್ಲರ ವಾದ ಪ್ರತಿವಾದ ಕೇಳಿಸ್ಕೊಂಡ ಮೇಲೇನೆ ಹೈಕೋರ್ಟ್ ತೀರ್ಪು ಕೊಡುವಂತ ಚಾನ್ಸಸ್ ಇರೋದು. ಯಾಕಂದ್ರೆ ಸುದೀರ್ಘವಾದಂಥ ವಿಚಾರಣೆಯ ಅಗತ್ಯತೆ ಇದೆ ಅಂತ ಹೈಕೋರ್ಟ್ಗೆ ಅನಿಸಿದ್ರೆ ಸೊ ಅದನ್ನ ವಿಚಾರಣೆಯನ್ನ ಮತ್ತೆ ಮುಂದಕ್ಕೆ ಹಾಕ್ಬೋದು, ಅಥವಾ ಇಲ್ಲ ತುರ್ತಾಗೊಂದು ತೀರ್ಪನ್ನ ಕೊಡಬೇಕು. ಇಂಥ ಕೇಸ್ಗಳಲ್ಲಿ ಅರ್ಜೆಂಟ್ ಕೂಡ ಮಾಡೋಕ್ಕಾಗಲ್ಲ. ಹಾಗಾಗಿ ಸುದೀರ್ಘವಾಗಿ ವಿಚಾರಣೆ ಮಾಡುವಂಥ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ, ಹೇಳಕ್ಕಾಗಲ್ಲ. ಅದೆಲ್ಲವೂ ಕೂಡ ಹೈಕೋರ್ಟ್ನ ವಿವೇಚನೆಗೆ ಬಿಟ್ಟಿದ್ದು. ಈಗ ಶಿಕ್ಷಣ ಸಂಸ್ಥೆ ವಿರುದ್ಧ ಕೋರ್ಟ್ ಮೆಟ್ಲನ್ನ ಏರಿದ್ರಲ್ಲ, ಈ ಹಿಂದೆ ಇಂಥ ಪ್ರಕರಣಗಳು ಆದಾಗ ಅದ್ರ ಬಗ್ಗೆ ಎಲ್ಲ ಉಲ್ಲೇಖಗಳಾಗ್ತಾ ಇದೆ. ಹಿಂದೆ ಇಂಥದ್ದೇ ಇಶ್ಯೂಸ್ ಆದಾಗ ಅರ್ಜಿಗಳು ಹೋದಾಗ ಕೋರ್ಟ್ಗೆ ಯಾವ್ಯಾವ ಥರ ತೀರ್ಪು ಬಂದಿದೆ ಅದ್ರ ಬಗ್ಗೆ ಅಲ್ಲಿ ಪ್ರಸ್ತಾಪಗಳಾಗ್ತಾ ಇದೆ. ಇವೊಂದು ಕನ್ಫ್ಯೂಷನ್ ಎದ್ದಿರೋದು ಕುರಾನ್ನಲ್ಲಿ ಇವರೆಲ್ಲ ಸಂಪ್ರದಾಯ ಹೇಳ್ತಾ ಇದಾರಲ್ಲ ಅದೆಲ್ಲ ಇದೆಯಾ ನಿಜವಾಗ್ಲೂ? ಯಾಕಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಕುರಾನ್ನಲ್ಲಿ ಉಲ್ಲೇಖ ಆಗಿರೋದ್ರ ಬಗ್ಗೆ ಈ ಹಿಜಾಬ್ ವಿವಾದ ಆದಾಗಿನಿಂದ ಪ್ರಸ್ತಾಪ ಆಗ್ತಿದೆ. ಕೆಲವರು ಹೇಳೋ ಪ್ರಕಾರ ಹಿಜಾಬ್ ಅನ್ನೋದು ಕುರಾನ್ನಲ್ಲಿ ಇಲ್ಲ ಅಂತಾರೆ, ಇನ್ನು ಕೆಲವರು ಇಲ್ಲ ಅದು ಕುರಾನ್ನಲ್ಲಿ ಇದೆ, ಅದೊಂಥರ ನಮ್ಮ ಅವಿಭಾಜ್ಯ ಅಂಗ, ಅದನ್ನ ಧರಿಸೋದಕ್ಕೆ ನಮಗೆ ಹಕ್ಕಿದೆ, ಸ್ವಾತಂತ್ರ್ಯ ಇದೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ವಾದವನ್ನ ಹೇಳ್ತಾ ಇದ್ರು, ಮಂಡನೆ ಮಾಡ್ತಾ ಇದ್ರು. ಸೊ ಅದು ಕೂಡ ಈಗ ಪ್ರಸ್ತಾಪ ಆಗ್ತಾ ಇದೆ. ಈಗ ಹೆಣ್ಮಕ್ಳು ಶಿರವಸ್ತ್ರ ಧರಿಸೋದು ಕಡ್ಡಾಯ ಆಗಿದೆ. ಮುಸ್ಲಿಮರಿಗೆ ಕುರಾನ್ ಹೊರತುಪಡಿಸಿ ಬೇರೆ ಧರ್ಮ ಇಲ್ಲ, ಹಾಗಾಗಿ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಾದ ಮಂಡನೆ ಆಗ್ತಾ ಇದೆ ಅರ್ಜಿದಾರರ ಪರ ವಕೀಲರು ದೇವದತ್ ಕಾಮತ್ ಅವರಿಂದ. ಈ ಸಂದರ್ಭದಲ್ಲಿ ತ್ರಿವಳಿ ತಲಾಕ್ ಬಗ್ಗೆನೂ ಕೂಡ ಪ್ರಸ್ತಾಪ ಆಯಿತು. ಅದು ಕುರಾನಲ್ಲಿ ಇದೆಯಾ ಇಲ್ವಾ, ಸೊ ಆ ಬಗ್ಗೆನೂ ಕೂಡ ಪ್ರಸ್ತಾಪ ಆಯಿತು. ಈಗ ಅತ್ಯಗತ್ಯ ಧಾರ್ಮಿಕ ಆಚರಣೆನಾ ಅಂತ ಒಂದು ಪ್ರಶ್ನೆ ಅಫ್ಕೋರ್ಸ್ ತ್ರಿಸದಸ್ಯ ಪೀಠದಲ್ಲಿ ಬಂದಿದೆ. ಅತ್ಯಗತ್ಯ ಧಾರ್ಮಿಕ ಆಚರಣೆ ಅಂತಾದ್ರೆ ನೆಕ್ಸ್ಟ್ ಏನ್ ಮಾಡ್ಬೋದು ಕಾನೂನಲ್ಲಿ? ಇಸ್ಲಾಂ ಧರ್ಮದಲ್ಲಿ ಸ್ಕಾರ್ಫ್ ಧರಿಸೋದು ಅತ್ಯಗತ್ಯ ಭಾಗ ಹೌದು ಅಂತ ಅರ್ಜಿದಾರರ ಪರ ವಕೀಲರು ದೇವದತ್ ಕಾಮತ್ ಅವರು ಹೇಳಿದ್ದಾರೆ. ಯಾಕಂದ್ರೆ ಈ ಹಿಂದೆ ಸಿಖ್ರಿಗೆ ಟರ್ಬನ್ ಸುತ್ತಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಲ್ಲ, ಅದು ಸುಪ್ರೀಂ ಕೋರ್ಟ್ ಹೇಳಿದೆ. ಜೊತೆಗೆ ಕೇಂದ್ರ ಸರ್ಕಾರನು ಕೂಡ ಅವರಿಗೊಂದು ಪ್ರತ್ಯೇಕ ಕಾನೂನನ್ನ ಮಾಡಿದೆ. ಸೊ ಆ ವಿಷಯ ಬಂದಾಗ ಅದೊಂದು ಅತ್ಯಗತ್ಯ ಧಾರ್ಮಿಕ ಆಚರಣೆ ಅಂತ ಅವ್ರು ನಂಬಿದ್ದಾರೆ. ಅದಕ್ಕೆ ಸರ್ಕಾರನೂ ಪರ್ಮಿಷನ್ ಕೊಟ್ಟಿದೆ, ಕೋರ್ಟು ಕೂಡ ಪರ್ಮಿಷನ್ ಕೊಟ್ಟಿದೆ. ಹಾಗೆ ನಮಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ತಿರೋದು. ಅದೇ ರೀತಿಯಲ್ಲಿ ಸಿಖ್ಖರಿಗೆ ಟರ್ಬನ್ ಎಷ್ಟು ಅತ್ಯಗತ್ಯ ಧಾರ್ಮಿಕ ಆಚರಣೆಯಾಗಿದೆ, ನಮಗೂ ಅಷ್ಟೇ ಅತ್ಯಗತ್ಯ ಧಾರ್ಮಿಕ ಆಚರಣೆ ಶಿರವಸ್ತ್ರ ಅಥವಾ ಹಿಜಾಬ್ ಅನ್ನ ಧರಿಸೋದು. ಮುಸ್ಲಿಮರಿಗೆ ಕುರಾನ್ ಹೊರತುಪಡಿಸಿ ಬೇರೆ ಯಾವುದು ಧರ್ಮ ಇಲ್ಲ, ಅದರಲ್ಲೇ ಪ್ರಸ್ತಾಪ ಆಗಿದೆ ಹಿಜಾಬ್ ಧರಿಸಬೇಕು ಅಂತ. ಮನೆ ಬಿಟ್ಟು ಹೊರಗಡೆ ಬಂದಂತ ಟೈಮ್ನಲ್ಲಿ ಈ ಹಿಜಾಬ್ ಅನ್ನ ಧರಿಸಲೇಬೇಕು ಅಂತ ಕುರಾನ್ನಲ್ಲಿ ಇದೆ ಅಂತ ಹೇಳ್ಬಿಟ್ಟು ಪ್ರಸ್ತಾಪ ಆಗ್ತಾ ಇದೆ. ಕುರಾನ್ನಲ್ಲಿ ಉಲ್ಲೇಖಿಸಿದಂತೆ ಎಲ್ಲವನ್ನೂ ಪಾಲಿಸುವಂತ ನಿಯಮ ಇದೆಯಾ, ಈ ಪ್ರಶ್ನೆನೂ ಬರುತ್ತೆ. ಯಾಕಂದ್ರೆ ತುಂಬಾ ಜನ ಆ ಸಮುದಾಯಕ್ಕೆ ಸೇರಿದಂತ ಹೆಣ್ಮಕ್ಳೇ ಇವತ್ತು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಸ್ಕೂಲ್ ಕಾಲೇಜ್ಗೆ ಹೋಗ್ಬೇಕಾದ್ರೆ ಹಾಕೊಂಡಿರ್ಲಿಲ್ಲ, ನಮ್ಮ ಮನೇಲೂ ಅಷ್ಟು ಒತ್ತಾಯ ಮಾಡಿರ್ಲಿಲ್ಲ, ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ರು ಅಂತ ಹೇಳ್ತಾರೆ. ಇನ್ನು ಕೆಲವರು ಇಲ್ಲ, ನಮ್ಮ ಮನೇಲಿ ಕಟ್ಟುನಿಟ್ಟಾಗಿ ನಮ್ಮ ಧರ್ಮ ಆಚರಣೆಗೆ ಒತ್ತು ಕೊಡ್ತಾರೆ, ನಾವು ಪಾಲನೆ ಮಾಡಲೇಬೇಕು, ಹಾಗಾಗಿ ನಮಗೆ ಶಿಕ್ಷಣನೂ ಮುಖ್ಯ, ಹಿಜಾಬ್ ಧರಿಸೋದಕ್ಕೆ ಅವಕಾಶ ಸಿಕ್ಕರೆ ನಾವು ಓದೋದಕ್ಕೆ ನಮಗೊಂದು ಸ್ಪೇಸ್ ಸಿಗುತ್ತೆ, ಹಾಗಾಗಿ ದಯವಿಟ್ಟು ಇದನ್ನ ಮಾಡಿಕೊಡ್ಬೇಕು ಕಾನೂನು ರೀತಿಯಲ್ಲಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದನ್ನೇ ಇಲ್ಲಿ ಅರ್ಜಿದಾರರ ಪರ ವಕೀಲರು ದೇವದತ್ ಕಾಮತ್ ಅವರು ಹೇಳ್ತಾ ಇರೋದು. ಕುರಾನ್ನಲ್ಲಿ ಇದರಲ್ಲಿ ಪ್ರಸ್ತಾಪ ಇದೆ ಈ ತರ ಹಿಜಾಬ್ ಹಾಕಬೇಕು ಅಂತ ಹೇಳ್ಬಿಟ್ಟು, ಹಾಗಾಗಿ ಅತ್ಯಗತ್ಯ ಧಾರ್ಮಿಕ ಆಚರಣೆ ಆಗುತ್ತೆ ಇದು ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳಿಗೆ. ಹಾಗಾಗಿ ಕೋರ್ಟ್ ಇದಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಅರ್ಜಿದಾರರ ಪರ ವಕೀಲರು ಕೇಳ್ತಾ ಇದ್ದಾರೆ. ಇನ್ನು ಈ ಹಿಂದಿನ ತೀರ್ಪುಗಳನ್ನ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸಿಜೆ ಋತುರಾಜ್ ಅವಸ್ಥಿ ಅವರ ನೇತೃತ್ವದಲ್ಲಿ ತ್ರಿಸದಸ್ಯ ಪೀಠದಲ್ಲಿ ಅರ್ಜಿದಾರರ ಪರ ವಕೀಲರು ತಮ್ಮ ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ. ಇಸ್ಲಾಂ ಧರ್ಮದ ಬಗ್ಗೆ ಅಲ್ಲಿ ಪ್ರಸ್ತಾಪ ಆಗ್ತಿದೆ. ಖುರಾನ್, ಹದೀಸ್, ಹಿಸ್ಮಾ, ಕಿಯಾಸ್ ಈ 4 ಮೂಲಗಳು ಏನೇನು ಹೇಳುತ್ತೆ, ಇಸ್ಲಾಂ ಕಾನೂನು ಪಾಲನೆ ಆಗ್ತಾ ಇದೆ, ಹಾಗಾಗಿ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಕಾನೂನು ರೀತಿಯಲ್ಲಿ. ಗೊಂದಲ ಏನು ಉಂಟಾಗಿದೆ,
ಈಗ ಕೋರ್ಟ್ ಇದಕ್ಕೊಂದು ಉತ್ತರವನ್ನ ಕೊಡಬೇಕು, ಮಧ್ಯಪ್ರವೇಶ ಮಾಡಬೇಕು, ಹಿಜಾಬ್ ಧರಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅರ್ಜಿದಾರರ ಪರ ವಕೀಲರು ಕೇಳ್ತಾ ಇದ್ದಾರೆ. ಈಗ ಶರಿಯಾ ಕಾನೂನು ಬೇರೆ ಬೇರೆ ದೇಶಗಳಲ್ಲಿ ಇದೆ, ನಾವು ನೋಡಿದ್ದೀವಿ, ಓದಿದ್ದೀವಿ ಅದ್ರ ಬಗ್ಗೆ. ಆ ಥರ ಶರಿಯಾ ಕಾನೂನು ಇಲ್ಲಿ ಹೇರಬಹುದಾ? ಸೊ ಅಫ್ಕೋರ್ಸ್ ಅದ್ರ ಬಗ್ಗೆ ಕೂಡ ಪ್ರಸ್ತಾಪ ಆಗುತ್ತೆ. ಯಾಕಂದ್ರೆ ಹಿಜಾಬ್ ಧರಿಸಿಯೇ ನಾವು ಬರ್ತೀವಿ ಅಂತ ಕೆಲವೊಂದಿಷ್ಟು ಹೆಣ್ಮಕ್ಳು ಹೇಳ್ತಿರೋದ್ರಿಂದ ನಮ್ಮ ದೇಶದಲ್ಲಂತೂ ಅವ್ರಿಗೆ ಸ್ವತಂತ್ರ ಇದೆ. ಮನೆಯಲ್ಲಿ ಕಡ್ಡಾಯ ಆದ್ರೆ ಮಾತ್ರ ಕೆಲವರು ಹಾಕೊಂಡ್ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಸಮುದಾಯದ ಮಕ್ಕಳೇ ಹೇಳ್ತಿರೋದು, ಮಹಿಳೆಯರೇ, ಹೆಣ್ಮಕ್ಳೇ ಹೇಳ್ತಿರೋದು. ಕೆಲವರಿಗೆ ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು ಅಂತ ಮನೇಲಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಇನ್ನು ಕೆಲವರಿಗೆ ಇರೋದಿಲ್ಲ. ನಮ್ಗೆ ಓದಬೇಕು ಅಂತ ಒಂದು ಆಸೆ ಇರುತ್ತೆ. ಆ ಟೈಮ್ನಲ್ಲಿ ಈ ಥರ ಹಿಜಾಬ್ ನೀವು ತೆಗೆದಿಟ್ಟು ಬನ್ನಿ ಅಂತಂದರೆ ನಮಗೆ ಓದೋದಕ್ಕೆ ಕಷ್ಟ ಆಗುತ್ತೆ ಅಂತ ಕೆಲವು ವಿದ್ಯಾರ್ಥಿನಿಯರು ಹೇಳ್ತಾ ಇದ್ದಾರೆ. ಅದೇ ಈಗ ಕಗ್ಗಂಟಾಗಿರೋದು. ಈಗ ಕೋರ್ಟ್ ಯಾವ ಥರ ಮಧ್ಯಪ್ರವೇಶ ಮಾಡುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಸದ್ಯಕ್ಕೆ ಅವರ ಧರ್ಮ ಗ್ರಂಥದಲ್ಲಿ ಏನೆಲ್ಲ ಇದೆ ಹಿಜಾಬ್ ಬಗ್ಗೆ ಅವೆಲ್ಲವೂ ಕೂಡ ತ್ರಿಸದಸ್ಯ ಪೀಠದಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಇಸ್ಲಾಂ ಧರ್ಮದ ಮೊದಲ ಮೂಲ ಕಾನೂನು ಅಂತಂದ್ರೆ ಕುರಾನ್ ಅಂತ ನಂಬಿದ್ದಾರೆ. ಕುರಾನ್, ಹದೀಸ್, ಇಸ್ಮಾ, ಕಿಯಾಸ್ 4 ಮೂಲಗಳಿದೆ. ಈ 4 ಮೂಲಗಳಿಂದ ಇಸ್ಲಾಂ ಕಾನೂನು ಪಾಲನೆ ಆಗ್ತಾ ಇದೆ. ಹಾಗಾಗಿ ಸ್ಪಷ್ಟವಾಗಿ ಅವ್ರ ಧರ್ಮದಲ್ಲಿ, ಧರ್ಮ ಗ್ರಂಥದಲ್ಲಿ ಉಲ್ಲೇಖ ಇದೆ, ಹಿಜಾಬ್ ಅನ್ನ ಧರಿಸಬೇಕು, ಹಾಗಾಗಿ ಕೋರ್ಟ್ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಅರ್ಜಿದಾರರ ಪರ ವಕೀಲರು ದೇವದತ್ ಕಾಮತ್ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರ ಬರುತ್ತಿಲ್ಲಿ. ಯಾಕಂದ್ರೆ ಈ ಹೆಣ್ಮಕ್ಳು ಕೇಳ್ತಿರೋದು ಸಂವಿಧಾನದ 25ನೇ ವಿಧಿ ಪ್ರಕಾರ ನಮ್ಗೆ ಹಕ್ಕಿದೆ ಹಾಕೊಂಡು ಬರೋದಕ್ಕೆ, ಅದಕ್ಕೆ ಯಾಕೆ ನೀವು ಬ್ರೇಕ್ ಹಾಕ್ತೀರಾ ಅಂತ ಕೇಳ್ತಾ ಇದಾರಲ್ವಾ. ಸರ್ಕಾರಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಅವಕಾಶಗಳಿದೆ ಕೆಲವೊಂದು ಸಂದರ್ಭಗಳಲ್ಲಿ. ಯಾವ್ಯಾವ ತರ? ಸಮಾಜದಲ್ಲಿ ಸ್ವಾಸ್ಥ್ಯ ಕದಡಿದಂಥ ಸಂದರ್ಭದಲ್ಲಿ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಕಂಡು ಬಂದಂಥ ಸಂದರ್ಭದಲ್ಲಿ ಈ ವಿಚಾರವಾಗಿ ಸರ್ಕಾರಕ್ಕೆ ನಿರ್ಬಂಧಗಳನ್ನು ವಿಧಿಸೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ, ಸಂವಿಧಾನದಲ್ಲಿ ಅವಕಾಶ ಇದೆ. ಆದರೆ ಕಾಲೇಜ್ ಆಡಳಿತ ಮಂಡಳಿಗೆ ಇದನ್ನೆಲ್ಲ ನಿರ್ಬಂಧ ವಿಧಿಸುವಂತ ಹಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅರ್ಜಿದಾರರ ಪರ ವಕೀಲರು ದೇವದತ್ ಕಾಮತ್ ಅವರು ಪ್ರಸ್ತಾಪ ಮಾಡಿದ್ರು. ಈಗ ರಾಷ್ಟ್ರಗೀತೆ ವಿಚಾರನೂ ಪ್ರಸ್ತಾಪ ಆಯಿತು. ರಾಷ್ಟ್ರಗೀತೆಗೆ ಅಗೌರವ ತೋರಿಸಬಾರ್ದು ಅಂತ ನಾವೆಲ್ಲ ನಂಬಿದ್ದೀವಿ. ಆದರೆ ಅದನ್ನ ಹಾಡೋದು ಅವರವರ ಇಚ್ಛೆ ಅಂತ ಈ ಹಿಂದೆ ಹೈಕೋರ್ಟೇ ಹೇಳಿದೆ. ಸೊ ಆ ಬಗ್ಗೆನೂ ಕೂಡ ಪ್ರಸ್ತಾಪ ಆಯಿತು. ಧರ್ಮದ ವಿಚಾರವಾಗಿನೂ ಅಷ್ಟೇ, ಉಡುಪಿನ ವಿಚಾರವಾಗಿನೂ ಅಷ್ಟೇ, ಅದು ಅವರವರ ಸ್ವಾತಂತ್ರ್ಯ ಅಂತ ಹೇಳ್ಬಿಟ್ಟು ಅರ್ಜಿದಾರರ ಪರ ವಕೀಲರು ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಅವರವ್ರ ಧರ್ಮ ಪಾಲನೆಗೆ ಅವಕಾಶ ಮಾಡಿಕೊಡ್ಬೇಕು. ಹಿಜಾಬ್ ನಿರಾಕರಣೆಗೆ ಶಾಲೆ ಮುಂದಾಗಿದ್ದು ಸರ್ಕಾರದ ಫೇಲ್ಯೂರ್ ಆಗುತ್ತೆ ಅಂತ ಅರ್ಜಿದಾರರ ಪರ ವಕೀಲರು ಹೇಳ್ತಾ ಇದ್ದಾರೆ. ಸತತ 1.5 ಗಂಟೆಯಿಂದ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಅರ್ಜಿದಾರರ ಪರ ವಕೀಲರು ದೇವದತ್ ಕಾಮತ್ ಅವರು. ಧರ್ಮದ ವಿಚಾರವಾಗಿ ಅಲ್ಲಿ ಸಾಕಷ್ಟು ಉಲ್ಲೇಖ ಮಾಡಿದ್ರು. ಈ ಹಿಂದೆ ಬೇರೆ ಬೇರೆ ಕೋರ್ಟ್ನಲ್ಲಿ ತೀರ್ಪೇನ್ ಬಂದಿತ್ತು, ಅದ್ರ ಬಗ್ಗೆನೂ ಕೂಡ ಉಲ್ಲೇಖ ಮಾಡಿದ್ರು ಅವರು. ಹಾಗಾಗಿ ಈಗ ಹಿಜಾಬ್ ನಿರಾಕರಣೆಗೆ ಶಾಲೆ ಮುಂದಾಗಿದ್ದು ಅದು ಸರ್ಕಾರದ ಫೇಲ್ಯೂರ್ ಆಗುತ್ತೆ. ಆಡಳಿತ ಮಂಡಳಿ ಏಕಾಏಕಿ ಒಂದು ನಿರ್ಧಾರ ತರುತ್ತೆ, ಹಿಜಾಬ್ ಹಾಕೊಂಡು ಬರಂಗಿಲ್ಲ ನೀವು ನೆಕ್ಸ್ಟ್ ಡೇ ಇಂದ ಅಂದ್ರೆ ನಾಳೆಯಿಂದ ಅಂತ ಹೇಳೋದು, ಇದು ಸರ್ಕಾರದ ಫೇಲ್ಯೂರ್ ಅನ್ನ ಎತ್ತಿ ತೋರಿಸುತ್ತೆ ಅಂತ ಅರ್ಜಿದಾರರ ಪರ ವಕೀಲರು ವಾದ ಮಂಡನೆಯನ್ನು ಮಾಡಿದ್ದಾರೆ. ಈಗ ಅವ್ರು ಹೇಳ್ತಿರೋದು ಅವರ ಕಕ್ಷಿದಾರರು ಅಂದ್ರೆ ಅರ್ಜಿದಾರರು ಯಾರಿದ್ದಾರೆ ಅವ್ರ ಧರ್ಮ ಪಾಲನೆಗೆ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಒಂದು ಅವಕಾಶ ಮಾಡಿಕೊಡ್ಬೇಕು. ನಮ್ಮ ದೇಶದಲ್ಲಿ ಧಾರ್ಮಿಕ ಆಚರಣೆಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹಕ್ಕಿದೆ, ಅದರ ಆಚರಣೆಗೆ ಅವಕಾಶ ಮಾಡಿಕೊಡ್ಬೇಕು, ಕೋರ್ಟ್ ಮಧ್ಯಪ್ರವೇಶ ಮಾಡಿ. ಸರ್ಕಾರ ಏಕಾಏಕಿ ಅದಕ್ಕೆ ಬ್ರೇಕ್ ಹಾಕಿದೆ, ನಿರ್ಬಂಧವನ್ನು ತಂದುಬಿಟ್ಟಿದೆ, ಶಾಲಾ ಆಡಳಿತ ಮಂಡಳಿ ನಿರ್ಬಂಧವನ್ನು ತಂದುಬಿಟ್ಟಿದೆ, ಇದು ಸರ್ಕಾರದ ಫೇಲ್ಯೂರ್ ತೋರಿಸುತ್ತೆ ಅಷ್ಟೇ ಅಂತ ಹೇಳ್ಬಿಟ್ಟು ದೇವದತ್ ಕಾಮತ್ ಅವರು ವಾದ ಮಂಡನೆಯನ್ನು ಮಾಡಿದ್ದಾರೆ. ಶಿಕ್ಷಣ ಇಲಾಖೆ PU ವಿದ್ಯಾರ್ಥಿಗಳಿಗೆ ಹೊರಡಿಸಿದಂಥ ಆದೇಶದ ಬಗ್ಗೆ ಕೂಡ ಅಲ್ಲಿ ಪ್ರಸ್ತಾಪ ಆಯಿತು. ವಿದ್ಯಾರ್ಥಿ ಜೀವನದಲ್ಲಿ PUC ಅನ್ನೋದು ಒಂದು ಪ್ರಮುಖ